ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆಗೆ ಆದೇಶವನ್ನ ನೀಡಲಾಗಿದೆ. ಮರು ಮತ ಎಣಿಕೆಯನ್ನ ನಡೆಸಿ ಫಲಿತಾಂಶವನ್ನ ಘೋಷಿಸಬೇಡಿ. ಫಲಿತಾಂಶವನ್ನ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಸಲ್ಲಿಸಿ. ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಸೂಚನೆ ಇದು. ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಸುಪ್ರೀಂ ಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿದೆ. ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ನಂಜೇಗೌಡ ಅವರಿಗೆ ಈಗ ಕಂಟಕ ಎದುರಾಗಿರೋದು. ಕಳೆದ ಹಲವು ಸಮಯದಿಂದ ಕೋರ್ಟ್ನಲ್ಲಿ ಈ ವ್ಯಾಜ್ಯ ನಡೀತಾನೆ ಇತ್ತು. ಅವರ ಆಯ್ಕೆಯನ್ನ ಅಸಿಂಧುಗೊಳಿಸಬೇಕು ಅನ್ನುವಂಥ ಆಗ್ರಹ ಕೇಳಿಬಂದಿತ್ತು. ಶಾಸಕ ನಂಜೇಗೌಡ ಆಯ್ಕೆ ಅಸಿಂಧು ತೀರ್ಪಿಗೆ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಜೊತೆಗೆ ಮರು ಮತ ಎಣಿಕೆಗೆ ಆದೇಶವನ್ನ ನೀಡಿದೆ. ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ಸಲ್ಲಿಸುವುದಕ್ಕೆ ಆದೇಶವನ್ನ ನೀಡಿದೆ. ಫಲಿತಾಂಶವನ್ನ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಸಲ್ಲಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅಲ್ಲಿಗೆ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತಹ ಚುನಾವಣೆ, ಆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಹಾಕಿರುವಂತಹ ಮತಗಳೇನಿದ್ದಾವೆ ಆ ಮತಗಳ ಮರು ಎಣಿಕೆ ಆಗುತ್ತೆ. ಮರು ಮತ ಎಣಿಕೆಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಕಳೆದ ಹಲವು ಸಮಯದಿಂದ ಕೋರ್ಟ್ನಲ್ಲಿ ನಡೀತಾ ಇದ್ದಂತಹ ವ್ಯಾಜ್ಯ ಆಯಿತು. ಈಗ ಸುಪ್ರೀಂ ಕೋರ್ಟ್ನ ಆದೇಶ ಮರು ಮತ ಎಣಿಕೆಗೆ. ಕೋರ್ಟ್ನಲ್ಲಿ ಆಗಿದ್ದೇನು, ಮುಂದೆ ಏನಾಗಬಹುದು ಜಗದೀಶ್? ವಿದ್ಯಶ್ರೀ, ಇವತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿರುವ ಸೂರ್ಯಕಾಂತ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಈ ಅರ್ಜಿ ವಿಚಾರಣೆಗೆ ಬರುತ್ತೆ. ಅರ್ಜಿಯ ವಿಚಾರಣೆ ಪ್ರಮುಖವಾಗಿರುವಂತದ್ದು ಏನಂದ್ರೆ, ಈ ಒಂದು ಶಾಸಕರ ಆಯ್ಕೆಯ ವಿಚಾರವಾಗಿ ಅಸಿಂಧು ಮಾಡಬೇಕು ಮತ್ತೆ ಮರು ಎಣಿಕೆಯನ್ನು ಮಾಡಬೇಕು ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ವಾದ ಮತ್ತೆ ಪ್ರತಿವಾದವನ್ನ ಆಲಿಸುತ್ತೆ. ಆಲಿಸಿರುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳೋದೇನಂದ್ರೆ, ಈಗಾಗಲೇ ನಂಜೇಗೌಡರು ಏನಂದ್ರೆ ಗೆಲುವನ್ನ ಸಾಧಿಸಿದಾರಲ್ಲ 2023ರಲ್ಲಿ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮರು ಎಣಿಕೆಯನ್ನ ಮಾಡಬೇಕು, ಮತದಾನವನ್ನ ಮಾಡಿರುವಂತದ್ದನ್ನ ಮರು ಎಣಿಕೆಯನ್ನ ಮಾಡಬೇಕು. ಕಾರಣ ಏನು ಅಂತಂದ್ರೆ, ಈಗಾಗಲೇ ಅದರಲ್ಲಿ ಲೋಪಗಳಾಗಿದ್ದಾವೆ, ಸಮರ್ಪಕವಾಗಿ ಏನಂತಂದ್ರೆ ಎಣಿಕೆಯ ಕಾರ್ಯಗಳಾಗಿಲ್ಲ. ಮತ್ತೆ ಅದರ ಜೊತೆಗೆ ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಯಾರಿಗೆಲ್ಲ ಏನಂತಂದ್ರೆ ಮೂರನೇ ವ್ಯಕ್ತಿಗೆ ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ಯಾರೆಲ್ಲ ಪಕ್ಷೇತರವಾಗಿ ನಿಂತ್ಕೊಂಡಿದ್ರಲ್ಲ ಆ ವ್ಯಕ್ತಿಗಳ ಮತಗಳನ್ನ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಎಣಿಸಿಲ್ಲ. ಅದನ್ನ ಏನಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ನಂಜೇಗೌಡ ಪರವಾಗಿ ಅಂದ್ರೆ ಎಣಿಕೆ ಮಾಡ್ಕೊಂಡಿರುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಫಲಿತಾಂಶದಲ್ಲಿ ಏರುಪೇರಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಮಂಜುನಾಥ್ ಗೌಡ ಅವರು ಅಂದ್ರೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಕದ ತಟ್ಟುವಂತಹ ಕೆಲಸವನ್ನ ಮಾಡಿದ್ರು. ಇದನ್ನ ಪೂರ್ತಿಯಾಗಿ ವಿಚಾರಣೆ ನಡೆಸಿರುವಂತಹ ವಾದ ಮತ್ತೆ ಪ್ರತಿವಾದವನ್ನು ಆಲಿಸಿರುವಂತಹ ಕೋರ್ಟ್ ಒಟ್ಟು 4 ವಾರಗಳ ವಿಚಾರಕ್ಕೆ ಅಂದ್ರೆ ಮುಂದೂಡಿಕೆಯನ್ನ ಮಾಡಿದೆ. ಆದೇಶವನ್ನು ಕೊಟ್ಟಿರುವಂತದ್ದೇನು ಅಂದ್ರೆ, ಈಗ ನೀವು ಸದ್ಯದಲ್ಲಿ ಈ ಒಂದು ಮರುಮತ ಎಣಿಕೆಯನ್ನ ಮಾಡಬೇಕು. ಆ ಮರುಮತ ಎಣಿಕೆ ಏನಂದ್ರೆ ರಾಜ್ಯ ಚುನಾವಣಾ ಆಯೋಗವನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಸಹಿತ ಫಲಿತಾಂಶವನ್ನ ಘೋಷಣೆ ಮಾಡಬಾರ್ದು. ಕೇವಲ ಮರು ಎಣಿಕೆಯನ್ನ ಮತದಾನ ಎಣಿಕೆಯನ್ನ ಮಾಡಿ ತದನಂತರ ಅದನ್ನ ಮುಚ್ಚಿದ ಲಕೋಟೆಯಲ್ಲಿ ನೀವು ಕೋರ್ಟ್ಗೆ ಏನಂದ್ರೆ ಅದನ್ನ ಸಬ್ಮಿಷನ್ ಮಾಡಬೇಕು. ತದನಂತರ ಕೋರ್ಟ್ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನುವಂತ ಹೇಳಿಕೆಯನ್ನು ಕೊಡೋ ಮೂಲಕವಾಗಿ ಒಟ್ಟು 4 ವಾರಗಳ ವಿಚಾರಣೆಯನ್ನು ಮುಂದೂಡಿದೆ. ಆ ಮೂಲಕವಾಗಿ ಈಗ ಮಾಲೂರು ಶಾಸಕರಿಗೆ ಏನಂತಂದ್ರೆ ಒಂದು ರೀತಿಯಲ್ಲಿ ಕಂಟಕ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತಂದ್ರೆ, ನಾನು ಈಗಾಗಲೇ ಗೆಲುವನ್ನ ಸಾಧಿಸಿದ್ದೀನಿ, ಶಾಸಕನಾಗಿದ್ದೀನಿ ಅನ್ನುವಂತಹ ವಿಚಾರದಲ್ಲಿ ಇದ್ರಲ್ಲ, ಈ ಹಿಂದೆಯೂ ಸಹಿತ ಹೈಕೋರ್ಟ್ ನಲ್ಲಿ ಅಂದ್ರೆ ಅಸಿಂಧು ಮಾಡುವಂತಹ ಕೆಲಸವನ್ನ ಮಾಡಿತ್ತು ಹೈಕೋರ್ಟ್ ನಂಜೇಗೌಡರ ಅಂದ್ರೆ ಶಾಸಕ ಸ್ಥಾನವನ್ನ. ಅದಾದ್ಮೇಲೆ ಅದನ್ನ ಅಂದ್ರೆ ಕೋರ್ಟ್ಗೆ ಹೋಗೋದಕ್ಕೆ ಅಂದ್ರೆ ಮೇಲ್ಮಟ್ಟದ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶವನ್ನ ಕಲ್ಪಿಸಿ ಅದನ್ನ ಸಹಿತ ತಟಸ್ಥವಾಗಿ ತಡೆ ಹಿಡಿಯುವಂತಹ ಕೆಲಸವನ್ನ ಮಾಡಿತ್ತು. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಕೊಟ್ಟಿರ್ತಕ್ಕಂತಹ ಆದೇಶ ಒಂದು ರೀತಿಯಲ್ಲಿ ಅಂದ್ರೆ ನಂಜೇಗೌಡರಿಗೆ ಹಿನ್ನಡೆ ಆಗಿದೆ. ಮತ್ತೆ ಈಗ ಯಾವ ರೀತಿಯಾದಂತಹ ಒಂದು ಫಲಿತಾಂಶ ಬರುತ್ತೆ ಅನ್ನುವಂತಹ ಕುತೂಹಲ ಎಲ್ಲರ ಹತ್ರ ಇರುವಂತದ್ದು ಈಗ. ವಿದ್ಯಶ್ರೀ, ಜಗದೀಶ್, ಈ ಪ್ರಕರಣದ ಹಿನ್ನೆಲೆಯನ್ನ ಸ್ವಲ್ಪ ಹೇಳಬಹುದಾ ಅಂತ ಹೇಳಿದ್ರೆ, ಮಂಜುನಾಥ್ ಗೌಡ ಅವರು ಯಾವ ಒಂದು ಮಾನದಂಡದ ಮೇಲೆ ಅಥವಾ ಏನ್ ಆರೋಪವನ್ನ ಮಾಡಿ ಅರ್ಜಿ ಸಲ್ಲಿಸ್ತಾರೆ, ಮುಂದೆ ಏನಾಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ. ಇನ್ ಕೇಸ್ ಈಗ ಮರುಮತ ಎಣಿಕೆ ಆಗುತ್ತೆ, ಕೋರ್ಟ್ಗೆ ಸಲ್ಲಿಕೆ ಆಗುತ್ತೆ, ಅಲ್ಲಿಂದ ಅದು 100% ಹೊರಗಡೆ ಬರುತ್ತೆ, ಬಂದಂತಹ ನಂತರದಲ್ಲಿ ಏನಾಗಬಹುದು ಅಂತ ಹೇಳಿ. ವಿದೇಶಿ ಈ ಪ್ರಕರಣದ ಹಿನ್ನೆಲೆ ಏನು ಅಂದ್ರೆ, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನೇರ ಹಣೆ ಇತ್ತು. ಅದರಲ್ಲಿ ಕಾಂಗ್ರೆಸ್ ಇಂದ ಏನಂದ್ರೆ ನಂಜೇಗೌಡರು ಸ್ಪರ್ಧಿಸಿದ್ರೆ, ಬಿಜೆಪಿ ಪರವಾಗಿ ಅಂದ್ರೆ ಮಂಜುನಾಥ್ ಗೌಡ ಏನಂತಂದ್ರೆ ಸ್ಪರ್ಧೆ ಮಾಡಿರ್ತಾರೆ. ಆ ಸ್ಪರ್ಧೆ ಮಾಡಿರುವಂತಹ ಸಂದರ್ಭದಲ್ಲಿ ಫಲಿತಾಂಶ ಕೊನೆ ಹಂತದಲ್ಲಿ ಅಂದ್ರೆ ಕೇವಲ ಕಡಿಮೆ ಅಂತರದ ಡಿಫರೆನ್ಸ್ ಅಲ್ಲಿ ಏನಂತಂದ್ರೆ ನಂಜೇಗೌಡರು ಗೆಲುವನ್ನ ಸಾಧಿಸ್ತಾರೆ. ಆದ್ರೆ ಕಡಿಮೆ ಅಂತರ ಏನಂದ್ರೆ 179 ಅಥವಾ 180 ಇಷ್ಟು ಅಂತರದಲ್ಲಿ ಡಿಫರೆನ್ಸ್ ಇರುವಂತಹ ಕಾರಣಕ್ಕಾಗಿ ಆ ಮತಗಳನ್ನ ಬಂದಿರುತ್ತಲ್ಲ, ಆ ಬಂದಿರುವಂತಹ ಮತಗಳು ಪಕ್ಷೇತರ ಅಭ್ಯರ್ಥಿಗಳು ಯಾರಿದಾರಲ್ಲ ಅವರ ಮತಗಳನ್ನು ಸಹಿತ ಅಂಚೆ ಮತಗಳನ್ನ ನಂಜೇಗೌಡರಿಗೆ ಸೇರ್ಪಡೆ ಮಾಡಲಾಗಿದೆ ಅನ್ನುವಂತಹ ಆರೋಪದ ಮೇಲೆ ಏನಂದ್ರೆ ಮಂಜುನಾಥ್ ಗೌಡ ಅವರು
ಕೋರ್ಟ್ನ ಮೆಟ್ಲಿರುವಂತಹ ಕೆಲಸವನ್ನ ಮಾಡ್ತಾರೆ. ಅವರ ಶಾಸಕ ಸ್ಥಾನಕ್ಕೆ ಅಸಿಂಧುವನ್ನ ಮಾಡಬೇಕು ಅಂತ ಕೋರ್ಟಿಗೆ ಮೆಟ್ಲಿರ್ತಾರೆ. ಅದಾದ್ಮೇಲೆ 2 ವರ್ಷಗಳ ಕಾಲ ನಿರಂತರವಾಗಿ ವಾದ ಮತ್ತೆ ಪ್ರತಿವಾದಗಳನ್ನ ನಡೆಸಿಕೊಂಡಿರತಕ್ಕಂತಹ ಹೈಕೋರ್ಟ್ ಆ ಒಂದು ಶಾಸಕ ಸ್ಥಾನವನ್ನ ಏನಂದ್ರೆ ರದ್ದುಪಡಿಸುವಂತಹ ಅನರ್ಹ ಮಾಡುವಂತಹ ಕೆಲಸವನ್ನ ಮಾಡಿ ಮತ್ತೆ ಅದರ ತದನಂತರ ಅದನ್ನ ಫೋಲ್ಡ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ನೀವು ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. 4 ವಾರಗಳ ಒಳಗಾಗಿ ನೀವು ಮೇಲ್ಮನವಿಯನ್ನು ಸಲ್ಲಿಸಬಹುದು. ಆ ಮೂಲಕವಾಗಿ ನಿಮಗೆ ಅಲ್ಲಿವರೆಗೆ ನಿಮ್ಮ ಶಾಸಕ ಸ್ಥಾನ ಯಥಾವತ್ತಾಗಿರುತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿತ್ತು. ಅದನ್ನ ಪ್ರಶ್ನೆ ಮಾಡಿಕೊಂಡು ಮಂಜುನಾಥ್ ಗೌಡರು ಸುಪ್ರೀಂ ಕೋರ್ಟ್ ನ ಮೆಟ್ಲೇರಿದ್ರು. ಸುಪ್ರೀಂ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಇವತ್ತು ವಾದ ಮತ್ತೆ ಪ್ರತಿವಾದ ಆಗುತ್ತೆ. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಏನಂದ್ರೆ ಮತ್ತೆ ಮರು ಎಣಿಕೆಯನ್ನ ಮಾಡಿ ಯಾವುದೇ ಕಾರಣಕ್ಕೂ ಸಹಿತ ಫಲಿತಾಂಶವನ್ನ ಘೋಷಣೆ ಮಾಡಬೇಡಿ ಅಂತ ಹೇಳಿದೆ. ಅಂದ್ರೆ ಅದನ್ನ ನೇರವಾಗಿ ತೆಗೆದುಕೊಂಡಿರ್ತಕ್ಕಂತಹ ಅಂದ್ರೆ ಮತ್ತೆ ಮರು ಎಣಿಕೆ ಮಾಡಿರ್ತಕ್ಕಂತಹ ರಿಸಲ್ಟ್ ಏನಿದೆಯಲ್ಲ ಅದನ್ನ ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಏನಂತ ತೆಗೆದುಕೊಂಡು ಹೋಗಿ ಕೊಡ್ಬೇಕಾಗತ್ತೆ. ತದನಂತರ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನ ಮಾಡುತ್ತೆ. ಅಂದ್ರೆ ಈ ಒಂದು ಶಾಸಕ ಸ್ಥಾನ ನಿಜವಾಗ್ಲೂ ಸಹಿತ ಕರೆಕ್ಟ್ ಆಗಿ ಏನಂದ್ರೆ ಅಲ್ಲಿ ಮರು ಮತ ಎಣಿಕೆ ಸಂದರ್ಭದಲ್ಲಿ ನಡೀತಾ ಅಥವಾ ಇಲ್ವಾ ಅನ್ನುವಂಥ ಸಂದರ್ಭದ್ದು ಮತ್ತೆ ಫಲಿತಾಂಶದ ರಿಸಲ್ಟ್ ಯಾವ ರೀತಿಯಾಗಿ ಏರುಪೇರಾಗಿದೆ ಮತ್ತೆ ಯಾಕಾಗಿದೆ ಅನ್ನುವಂತಹ ವಿಚಾರವಾಗಿ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಅಂದ್ರೆ 2-3 ವಿಚಾರ ಏನಂದ್ರೆ ಮೆನ್ಷನ್ ಮಾಡ್ತಾ ಇರುವಂತದ್ದು. ಒಂದು, ನೀವು ಅಲ್ಲಿ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ತದನಂತರ ಯಾವಾಗ ನೀವು ಮತದಾನವನ್ನ ಮತ ಎಣಿಕೆಯನ್ನ ನಡೆಯುತ್ತಲ್ಲ ಮತ ಎಣ್ಣೆ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ವಿಡಿಯೋಗ್ರಾಫ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಮತ್ತೆ ವಿಡಿಯೋ ತೆಗೆದುಕೊಂಡು ನಮಗೆ ವಾಪಸ್ ಕೊಡಿ, ವಿಡಿಯೋವನ್ನ ಕೊಡಿ, ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತಂದ್ರೆ ಅದನ್ನ ಇನ್ನೂವರೆಗೂ ಕೊಟ್ಟಿಲ್ಲ. ಮತ್ತೆ RO ಆ ಸಂದರ್ಭದಲ್ಲಿ ಬಂದೇ ಇರಲಿಲ್ಲ ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡಿರುವಂತಹ ಕಾರಣಕ್ಕಾಗಿ ಈ 2 ಮೇಜರ್ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಚುನಾವಣೆ ಸಂದರ್ಭದಲ್ಲಿ ಮತ ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಕಂಪಲ್ಸರಿ ಅಲ್ಲಿ RO ಇರಲೇಬೇಕಾಗುತ್ತೆ ಅಲ್ಲೇ. ಆದ್ರೆ ಅವತ್ತು RO ಇರಲೇ ಇಲ್ಲ. ಮತ್ತೆ ಗ್ರಾಫಿಕ್ಸ್ ವಿಡಿಯೋಗ್ರಾಫಿಯನ್ನು ಕೊಡಬೇಕಾದಂತಹ ಸಂದರ್ಭದಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಇನ್ನೂವರೆಗೂ ಸಹಿತ ವಿಡಿಯೋಗ್ರಾಫಿ ಕೊಟ್ಟೇ ಇಲ್ಲ. ಈ 2 ಕಾರಣಗಳಿಂದಾಗಿ ಅಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇತ್ತು. ಮತ್ತೆ ಅಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂತದ್ದು ಏನಂತಂದ್ರೆ ಪಕ್ಷೇತರ ಅಭ್ಯರ್ಥಿಗಳು ಯಾರಿರ್ತಾರಲ್ಲ ಅವರ ಅಂಚೆ ಮತಗಳನ್ನ ನೇರವಾಗಿ ನಂಜೇಗೌಡರ ಪರವಾಗಿ ಏನಂತಂದ್ರೆ ಕೌಂಟ್ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನ ನೇರವಾಗಿ ಮಂಜುನಾಥ್ ಗೌಡ ಅವರು ಮಾಡಿದ್ರು. ಈ ಎಲ್ಲಾ ಕಾರಣಗಳಿಂದನೇ ಈಗ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಬಹಳಷ್ಟು ಕಡಿಮೆ ಅಂತರದ ಮತಗಳಿರುವಂತಹ ಕಾರಣಕ್ಕಾಗಿ ಏರುಪೇರು ಆಗಿರಬಹುದು ಅನ್ನುವಂತಹ ಒಂದು ಏನಂದ್ರೆ ಗುಮಾನ ಇರುವಂತಹ ಕಾರಣಕ್ಕಾಗಿ ಮರು ಎಣಿಕೆಗೆ ಅವಕಾಶವನ್ನ ಕೊಟ್ಟಿರುವಂತದ್ದು ಈಗ. ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.